ನನಗಂಕರು ಇದನ್ನೆಲ್ಲ ಸುಮಂಗ್ಲನ ಮಾಡ್ಯಾಳ ಅಂದ್ರೆ ನಂಬಕ್ ಆಗ್ವಲ್ದು ಪ್ರತಿಭಾ. ನನಗೂ ಅದ ನಂಬಕ್ ಆಗ್ವಲ್ದಕ್ಕ. ಸುಮಂಗ್ಲ ಮಾಡಕತ್ತಾಳ ಅಥವಾ ಯಾಕೆ ಅನ್ನೋದೇ ಗೊತ್ತಾಗವಲ್ದು. ಈಗ ನಾವ 3 ಮಂದಿ ಇದ್ದಿದ್ದು. ನಂಗೆ ಸುಮಂಗ್ಲ ನನ್ನ ಮೇಲೆ ಆಪಾದನೆ ಹಾಕೋದು ನೋಡಿದ್ರೆ ನಂಗೆ ಯಾಕೋ ಸುಮಂಗ್ಲನ ಮೇಲೆ ಅನುಮಾನ ಅಕ್ಕ. ಅಲ್ಲ, ನಾನು ಆಕಿ ಮಾಡಿದ್ರೆ ಯಾಕೆ ಹಿಂಗೆ ಮಾಡಿ ಅಂತ ಕೇಳಿ ಬಗೆಹರಿಸ್ಕೊಂಡು ಹಂಗೆ ಮಾಡಬಾರ್ದು ಅಂತಂದು ಹೇಳಿ ಚಂದಾಗ ಇರ್ಬೇಕನ್ನೋದ ಇರೋದು. ಆಕಿ ತಪ್ಪು ಅಂತ ಸಾಬೀತು ಮಾಡ್ಬೇಕನ್ನೋ ಉದ್ದೇಶ ನನಗೂ ಇಲ್ಲ ಪ್ರತಿಭಾ. ನನಗೂ ಅದ ಗೊತ್ತಾಗಲ್ಲಕ್ಕ. ಇಷ್ಟು ದಿನ ಎಲ್ಲರೂ ನನ್ನನ್ನು ಬೈಯೋದಕ್ಕೆ ನಾನು ಒಳಗೂ ಬರ್ತಿದ್ದಿಲ್ಲ. ನನ್ನ ಪಾಡಿಗೆ ನಾ ಕೆಲಸ ಮಾಡಿ ಹೋಗ್ತಿದ್ದೆ. ಏನು ಆಕತೈತಿ ಏನು ಆಕತಿಲ್ಲ ನಾ ಅದ್ರದ್ದೇನು ಯಾರ ಹತ್ರನೂ ಮಾತಾಡೋಕ್ಕೂ ಹೋಗಿದ್ದಿಲ್ಲಕ್ಕ. ಅಂದ್ರೆ ಸುಮಂಗಲಾಗ ನಾನು ಬಂದಿರೋದ ಇಷ್ಟ ಇಲ್ಲ ಅಂತ ಆಯ್ತು, ಹೌದಿಲ್ಲ? ಹಂಗೇನಿಲ್ಲ ಅನ್ಸುತ್ತ. ನಿನ್ನ ಜೊತೆಗೆ ಚಂದಗನ ಮಾತಾಡ್ತಾಳ, ನನ್ಗನ ಎಲ್ಲ ತಪ್ಪು ನನವ ಎತ್ತಿ ಎತ್ತಿ ತೋರಿಸ್ತಾಳ. ಬಹುಶಃ ನಾನು ಇಲ್ಲಿಲ್ಲ, ನೀನು ಮೊದಲಿಂದನೂ ಅದಿದ್ದಿ. ಭಾಳ ಮಾಡಿ ಹಿಂಗೂ ಆಗಿರ್ಬೋದಲ್ಲ. ಎಲ್ಲ ತಪ್ಪನು ಎತ್ತಿ ಎತ್ತಿ ತೋರಿಸ್ತಿದ್ಲು ನೀನು. ಅವಾಗ ನಿನಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ನಾನು ನೀ ತಪ್ಪು ಮಾಡಿಲ್ಲ ಅಂತ ಎಲ್ಲನೂ ಸಾಬೀತು ಮಾಡಕತ್ತಿರೋದಕ್ಕೆ ಆಕಿಗೆ ಕಷ್ಟ ಆಗೈತೆ ಇನ್ನು. ಆಕಿ ಯಾಕೆ ಹಿಂಗೆ ಮಾಡಕತ್ತಾಳ? ಇಷ್ಟಿಲ್ಲ ಹಿಂಗೆ ಇರಲಿಲ್ಲಲ್ಲ. ಅತ್ತಿಯರು ಮಾವರು ಒಳ್ಳೆಕಿ ಅಂತಾನೆ ಅಂತಾರ. ನನಗೂ ಇಷ್ಟು ಸರಿ ಬಂದ್ರೂ ಭಾಳ ಒಳ್ಳೆಕಿ ಅನ್ಸಾಳ. ಇನ್ನು ನೀನ ನನ್ನ ಜೊತೆ ಕರೆಕ್ಟಾಗಿ ಮಾತಾಡ್ತಿದ್ದಿಲ್ಲ ಅಂಥದ್ರಾಗ ನನಗೂ ಅರ್ಥ ಆಗೋಲ್ದವ. ಆಕಿ ಏನು ಹೆಂಗೆ ಒಂದಿಷ್ಟು ನಾವು ಆಕಿನ ಫಾಲೋ ಮಾಡಿ ತಿಳ್ಕೊಬೇಕು. ನನಗೇನು ಹಂಗೆ ಅನ್ಸುತ್ತೆ. ಅಯ್ಯೋ ಅಕ್ಕ, ನಾವೆಲ್ಲ ಫಾಲೋ ಮಾಡ್ಕೊಂಡು ಹೋಗೋಕ್ಕಾಗತ್ತನ? ಆಮೇಲೆ ಸುಮ್ಮನೆ ಮನೆಯಾಗ ಗಂಡ್ಮಕ್ಳಿಗೆ ಗೊತ್ತಾದ್ರೆ ಬೈತಾರೆ. ಈಗ ನೋಡಿದ್ರಲ್ಲ, ತಪ್ಪು ಯಾರ್ದೈತೆ ಅಂತನೂ ಅದ್ರ ಬಗ್ಗೆ ಮಾತಾಡ್ಸ್ಕೊಳ್ಳಿಲ್ಲ. ಅತ್ತಿಯರು ಹೊಲಕ್ಕೆ ಕಳಿಸ್ಬಿಟ್ರು. ಯಾಕಂದ್ರೆ ಮನ್ಯಾಗ ಸುಮ್ಮನೆ ಜಗಳಕ್ಕವು, ಆಮೇಲೆ ಗಂಡ್ಮಕ್ಳಿಗೆ ಗೊತ್ತಾದ್ರೆ ಇನ್ನೂ ದೊಡ್ಡ ಜಗಳಕ್ಕವ ಅಂತೇಳಿ ಅತ್ತಿಯರು ಅಲ್ಲಿವಲ್ಲೇ ಎಲ್ಲ ತಮ್ಮನಿ ಮಾಡಕ್ಕೆ ನೋಡ್ತಾರೆ. ಅವೆಲ್ಲ ಬೇಡ ಬಿಡಕ್ಕ. ಆಮೇಲೆ ಸುಮ್ಮನೆ ಪ್ರತಾಪ್ ಮಾವನೂ ಸಿಟ್ಗ ನಿನಗೂ ಬೈತಾರ, ಇವರು ನನಗೆ ಬೈತಾರ. ಅದಕ್ಕೆ ನನಗೂ ಅದ. ನಾನು ನಿಮ್ಮ ಮಾವ ಏನು ಮಾಡಿದ್ರು ಪ್ರಶ್ನೆ ಮಾಡಲ್ಲ. ಹಾಗಾಗಿ ಅವ್ರು ಮಾಡಿದ್ದ ಆಟ ಆಗೈತಿ. 3 ದಿನದ ಹೊತ್ತಾತು. ಮಕ್ಳು ಹೆಂಗದವು, ನೀ ಹೆಂಗದಿ? ಬಂದೇ ಇಲ್ಲ ಪಾಪ. ದಿಶು ಅಪ್ಪ ಅಪ್ಪ ಅಂತ ಕೇಳ್ತಾನೆ. ಅವಾಗಲೇ ದೊಡ್ಡವಾಗೇನ, ಅವ ಏನು ಕೇಳಲ್ಲ. ಇಲ್ಲಿ ಬಿಡಕ್ಕ, ಬೇಜಾರು ಮಾಡ್ಕೋಬೇಡ. ಕೆಲಸ ಭಾಳ ಇರಬೇಕು ಅವನು, ಹಾಗಾಗಿ ಆ ಥರ ಮಾಡ್ತಿರ್ಬೇಕು. ಬಿಡು, ತಲೆ ಕಿಸ್ಕೋಬೇಡ. ಅದೇನೋ ನಿಜ ಬಿಡು. ಯಾಕೋ ಚಹಾ ಕುಡಿಬೇಕನ್ಸತ್ ನೋಡ, ಚಹಾ ಮಾಡ್ತೀನಿ. ಅಕ್ಕ, ಇನ್ನೊಂದು 10-15 ನಿಮಿಷ ತಡೆದು ಬಿಡ್ತೀರೇನ? ಮಾವರು ಬರ್ತಾರ, ಅವಾಗ ಎಲ್ಲರಿಗೂ ಚಹಾ ಕಿಟ್ಬಿಡೋಣ. ಇಲ್ಲಾಂದ್ರೆ ಮತ್ತೆ ನೀವು ಮಾಡ್ಕೊಂಡು ಕುಡಿತೀರೇನ ಅಂತ ಅತ್ತಿಯರು ಕೂಗಾಡ್ತಾರೆ. ಏನು ಅದಕ್ಕೂ ನೀ ಹೇಳೋದು ನಿಜಾನ. ಆಯ್ತು, ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಯಾಕೆ ಸುಮ್ಮನೆ? ಎಲ್ಲರೂ ಮನೆಯಾಗ ಹೆಂಗಿರ್ತಾರ ಹಂಗಿದ್ರಾತು. ನೀನು ಹೌದಿಲ್ಲ? ನೀ ಇರ್ತಿದ್ದಿ, ನೀನು ಮಾಡು ಅಂದ್ರೆ ಮಾಡ್ತಿದ್ದಿ. ನಿನ್ನ ಕೆಲಸ ಏನೈತೆ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಿದ್ದಿ. ನಾನು ಒಂದು ಸ್ವಲ್ಪ ಮುಂದಾಳತೆ ತೊಗೊಂಡು ಏನಾರು ಮಾಡೋಕ್ಕೆ ಹೋಗೋದು. ಸರಿ ಬಿಡು, ತಲೆ ಕೆಸ್ಕೊಳೋದು ಬೇಡ, ಮಾತಾಡ್ಕೊಂಡು ಕೂತ್ಕೊಳ್ಳೋಣ. ಮತ್ತೆ ಒಂದು ಸಾರಿ ಹೋಗಿ IVF ಟ್ರೈ ಮಾಡಬೇಕಿತ್ತು ನೀನು. ಇವ್ರು ಯಾಕೋ ಇಂಟ್ರೆಸ್ಟ್ ತೋರಿಸ್ತಿಲ್ಲಕ್ಕ. ನಾನು ಅಂದ್ಕೊಂಡೆ ಒಂದು ಸಾರಿ ಹೋಗಿ IVF ಟ್ರೈ ಮಾಡೋಣ ಅಂಥೇಳಿ. ನೋಡು, ಇನ್ನು 40-45 ವರ್ಷದವರೆಗೂ ಮಕ್ಕಳಾಗ್ತಾರೆ. ಈಗ ನಿನಗೆ 36 ನಡೀತಾವನ್ನ? ಅಯ್ಯೋ ಅಕ್ಕ, ಇಲ್ಲ, ನನಗೀಗ 34. ಹೌದಾ? ಭಾಳ ಸಣ್ಣ ವಯಸ್ಸಿಗೆ ನಿಂಗೆ ಮದುವೆ ಮಾಡ್ಬಿಟ್ಟಾರ ಅಂದ್ರೆ ಸುಮಂಗ್ಲ ನಿನಗಿಂತ ದೊಡ್ಡಕ್ಯಾ? ಏನಪ್ಪ, ಇರ್ಬೋದೇನೋ. ಆದ್ರೆ ವರ್ಷಿಯೊಳಗೆ ನಾನು ಅಕ್ಕಲ್ಲ, ಹಂಗಾಗಿ ನನಗೆ ಅಕ್ಕ ಅಂತಾಳ. ಇರ್ಬೋದೇನೋಪ್ಪ. ನಾನಿವತ್ತು ವಯಸ್ಸು ಕೇಳಕ್ಕೆ ಹೋಗಿಲ್ಲಕ್ಕಿದೆ. ಇನ್ನೂ ಚಾನ್ಸ್ ಐತಿ ನೋಡು, IVF ಮಾಡ್ಕೋತೀನ. ನಂಗೆ ಗೊತ್ತಿರಂಗೆ ಒಬ್ಬರು ಡಾಕ್ಟರ್ ಅದಾರ, ಹೋಗೋಣ ಅಲ್ಲಿ. ಇವರು ಕೇಳಿ ನೋಡ್ತೀನಕ್ಕ. ಇವರು ಬ್ಯಾಡ ಅಂದ್ರೆ ಸುಮ್ಮನೆ ಹೋಗೋದು ವೇಸ್ಟು. ಇವರು ಬರಬೇಕಲ್ಲ. ಡಾಕ್ಟ್ರು ಬರೀ ನನ್ನಷ್ಟ ನೋಡಲ್ಲ, ಅವ್ರನ್ನೂ ಕರ್ಕೊಂಬರ್ರಿ ಅಂತಾರೆ. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೀನಿ, ಇವ್ರಿಗೆ ಇಷ್ಟ ಇಲ್ಲ ಅಂತೆ. ಅಂದಂಗೆ ಭಾಳ ಸುಸ್ತಾಕತ್ತಿತ್ತು ಅಂದಲ್ಲ, ಹೋಗಿ ತೋರಿಸ್ಕೊಂಬರ್ಬೇಕಿತ್ತು ದವಾಖಾನಿಗೆ. ಈಗ ಹೆಂಗೈತಿ? ಹ್ಞೂ ಅಕ್ಕ, ಈಗ ಪರವಾಗಿಲ್ಲ. ಅಲ್ಲಿ ಗಾಡಿಯಾಗ ಹೋದಿವಿ ನೋಡು ಎಲ್ಲರೂ. ಆ ಗಾಡಿ ಹತ್ತಿದ ತಕ್ಷಣ ಒಂದು ವಾಂತಿ ಬಂದಂಗೆ ಆತು ನನಗೆ. ನಾ ಹೇಳಲಾರೆ ಅದನ್ನು. ಒಬ್ರೊಬ್ರಿಗೆ ಹಂಗೆ ಆಗತ್ತ ಗಾಡಿ ಹತ್ತಿದ ತಕ್ಷಣ. ನೀ ಜಾಸ್ತಿ ಎಲ್ಲೂ ಹೊರಗೆ ಓಡಾಡಲ್ಲ ಗಾಡಿ ಹತ್ಕೊಂಡು, ನಿಂಗೆ ರೂಢಿ ಇಲ್ಲ, ಹಂಗಾಗಿರ್ಬೇಕು ಬಿಡು. ನಂಗೂ ಚಹಾ ಕುಡಿಬೇಕು ಅನ್ಸಕತ್ತೈತಕ್ಕ.
ಅತ್ತಿಯರು ಮಾವರು ಏನು ಅನ್ನಲ್ಲ, ತಲೆ ಕೆಸ್ಕೊಬೇಡ, ಹೋಗಿ ಚಾ ಕೆಡು ನೋಡೋಣ. ಹಂಗೇನ್ರ ಬಂದ್ರು ಅಂದ್ರ ಮತ್ ಮಾಡುವಂತೆ ಅಂತ, ನೀನೇನು ಯಾರಿಗೂ ಮಾಡ್ಕೊಡಲ್ಲ ಅಂತೀನ. ಹೋಗು ಇಡು. ಸರಿ ಅಕ್ಕ, ಆಯ್ತು. ಸುಮಂಗ್ಲಾ, ಸುಮಂಗ್ಲಾ. ಓ ಜಗದೀಶ್ ಅಣ್ಣಾರ ಬರ್ರಿ, ಚಾ ಕೆಡಕ್ ಹೋಗ ಹೇಳ್ರಿ. ಪ್ರತಿಭಾ ಮ್ಯಾಗ ಬರ್ರಿ. ಈಗ ಆರಾಮದಿರಲ್ರಿ ಅತ್ತಿಗೆಮ್ಮ? ಸುಮಂಗ್ಲ ರೀ, ಎಲ್ಲೂ ಕಾಣುವಳ್ಳಲ್ರಿ. ಈ ಆಮೇಲೆ ಪ್ರತಿಭಾ ಅತ್ತಿಗೆಮ್ಮನೂ ಕಾಣುವಲ್ರು. ಎಲ್ಲೋಗ್ಯಾರಿ ಪ್ರತಿಭಾ ಅತ್ತಿಗೆಮ್ಮ? ಈಗ ಆರಾಮದೀನ್ರಿ. ಸುಮಂಗ್ಲ ನಿಮ್ ಜೊತೆಗೆ ಊಟಕ್ಕೆ ಹೋಗಿದ್ರಲ್ರಿ, ಅಲ್ಲಿ ಊಟಕ್ಕೆ ಹೋಗಿದ್ವಲ್ಲ, ಊಟ ಮಾಡಿ ಬಂದ್ವಲ್ಲ. ನೀವು ಅಲ್ಲಿ ಊಟ ಮಾಡಿ ಬಂದ್ರೇನ್ರಿ? ಚಲೋ ಇತ್ರಿ ಊಟ? ಹೆಂಗ ಅನಿಸ್ತ್ರಿ? ನನಗೂ ಅಲ್ಲಿ ಊಟ ಮಾಡಿದ್ದು ವಜ್ಜೆ ಅನಿಸ್ತಲ್ರಿ. ಅದಕ್ಕೆ ಪ್ರತಿಭಾ ಇಲ್ಲೇ ಇದ್ಲ, ನಾನು ಪ್ರತಿಭಾ ಇಲ್ಲೇ ಇದ್ವಲ್ಲ, ಒಂದಿಷ್ಟು ಚಾ ಕಿಡವ, ಯಾಕ ಇಂಡೈಜೆಷನ್ ಆದಂಗೆ ಆಗೈತಿ ಅಂತಂದೆ. ಅದಕ್ಕೆ ಮಾಡ್ಕೊಂಬರಕ್ಕೆ ಹೋಗ್ಯಾಳ್ರಿ ಪ್ರತಿಭಾ. ಸುಮಂಗ್ಲ ಇರೋದೆಲ್ಲ ಗೊತ್ತಿಲ್ಲ ನಂಗೆ. ಆಮೇಲೆ ಮತ್ತೆ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಚಾ ಕುಡಿಯೋದ್ರಿಂದ ಡೈಜೆಷನ್ ಆಗುತ್ತೆ ಅಂತ ಹೇಳಿ ಇಲ್ಲ. ನಮ್ಮ ಒಬ್ರು ಸರ್ ಇದ್ರು ನಮ್ಮ ಆಫೀಸ್ನಾಗ, ಅವ್ರು ಸೇಮ್ ಡೈಲಾಗ್ ಹೇಳ್ತಿದ್ರು, ಅದನ್ನ ಹೇಳಕತ್ತೀನಿ ಅಷ್ಟೇ. ಚಾ ಕುಡಿಯೋದ್ರಿಂದ ಉಲ್ಟಾ ಆಸಿಡಿಟಿ ಆಗುತ್ತೆ ಹೊರತು ಹೆಲ್ತಿಗೆ ಏನು ಬೆನಿಫಿಟ್ ಇಲ್ಲ. ಜಸ್ಟ್ ಅದು ನಮ್ಮ ರಿಲ್ಯಾಕ್ಸೇಷನ್ಗೋಸ್ಕರ ಕುಡಿಯೋದು ಚಾ. ನನಗೂ ಚಾ ಅಂದ್ರೆ ಭಾಳ ಇಷ್ಟ. ನಾನೇನು ಚಾ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಲ್ಲ. ನಾನು ಒಂದೊತ್ತಂತ್ರ ಚಾ ಕುಡಿತೀನಿ ಕಂಪಲ್ಸರಿ. ಚಾ ಬೇಕಾ, ಅದೊಂಥರ ಟಾನಿಕ್ ಥರ ನಂಗೂ. ಆದ್ರೆ ಚಾ ಕುಡಿಯೋದ್ರಿಂದ ಡೈಜೆಷನ್ ಚಲೋ ಆಗಲ್ಲ. ಅವ್ರು ಹೇಳ್ತಿದ್ದೀನಿ ಹೇಳತ್ತೀನಿ ಅಷ್ಟೇ. ಅಯ್ಯೋ, ಅವನ ತಗೋರಿ. ನನಗೂ ಎದಕ್ಕ ಊಟ ವಜ್ಜೆ ಅನಿಸ್ತು, ಅದಕ್ಕೆ ಚಾ ಮಾಡಂತ ಹೇಳಕ ಬಂದೆ. ಚಲೋ ಆಗೈತಲ್ರಿ, ಮಾಡ್ತಾಳಲ್ರಿ. ಜಾಸ್ತಿನೇ ಇಟ್ಟಿರ್ತಾಳ ಮನ್ಯಾಗ, ಹೋಗೋರು ಬರೋರು ಅಂತ ಹೇಳಿ ಚಾ ಮಾಡಿದ್ರೆ ಜಾಸ್ತಿನೇ ಇಟ್ಟಿರ್ತಾಳ. ನೀನು ಹೇಳೋದು ಬೇಡ. ಮ್ಯಾಕ್ ಬರ್ರಿ, ಚಿಗಡಿ ಕುಂದ್ರ ಬರ್ರಿ. ಸುಮಂಗ್ಲ ಇಲ್ಲೇ ಅದಾಳ ಏನ್ರಿ? ಭಾಳ ಮಾಡಿ ನೋಡ್ತೀನಿ ತಗೋರಿ. ಚಾ ಕುಡಿದು ನಾನು ಹೋಗ್ತೀನಿ, ನೀವು ಕುಂದಿರಿ, ಆರಾಮ್ ಕುಂದಿರಿ. ಅಂದಂಗ ಉಪ್ಪು ಅದ್ರದ್ದು ವಿಷಯಕ್ಕೆ ನಿಮ್ಗೆ ಏನಾರ ಬೇಸರ ಆತನ್ರಿ? ಇಲ್ರಿ, ಹಂಗೇನಿಲ್ಲ. ಅದ್ರ ವಿಷಯಕ್ಕೆ ನಂಗೆ ಯಾಕೆ ಬೇಸರ ಆಗತ್ತೆ? ನಿಮಗೆ ಭಾಳ ಮಾಡಿ ಏನೋ ಕನ್ಫ್ಯೂಷನ್ ಆಗೈತಿ. ಇಲ್ಲ ಅಂದ್ರೆ ಉಪ್ಪು ಕಡಿಮೆ ಆಗೈತೆ ಅಂತೇಳಿ ನಾವ ಯಾರು ಎರಡೆರಡು ಸರಿ ಹಾಕಿರ್ಬೇಕು ಬಿಡ್ರಿ. ಅದನ್ನ ಬೆಳೆಸೋದ್ರಾಗ ಅರ್ತಿಲ್ಲ ಖರೇನ. ಇಲ್ಲೇ ಅದೇನು ಜಗದೀಶ? ಹಾಂ ಬಾ, ಮ್ಯಾಕ್ ಬಾ. ಏನಾತ? ಅವರು ಹೊಲ್ದಾರ ಏನ ನಿನ್ನ ಜೊತೆ ಪೇಚಾಡಕತ್ತಿದ್ರಂತ? ಅದು ಅವ ಅದನ್ನಲ್ಲ ರಾಜಯ್ಯಜ್ಜ, ಅವಂದು ನಾ ಏನೋ ಒತ್ತಿ ಬಿತ್ಕೊಂಡಿನಂತ, ಅದಕ್ಕೆ ಬಂದಿದ್ದ. ನಾ ಅದಕ್ಕೆ ಹೇಳ್ಬಿಟ್ನಪ್ಪ, ಅದೇನೈತಿ ನಮ್ಮ ರೊಕ್ಕ ನಮ್ಗೆ ಕೊಟ್ಬಿಡ್ರಿ, ನಾವು ಇನ್ನು ಹೊಲ ಮಾಡಲ್ಲ ನಿಮ್ದು, ನನಗೆ ಆಗೋದಿಲ್ಲ ಅಂತ ಹೇಳಿ ಬಂದು ನಾನು. ಅದ ಅಪ್ಪಗೆ ಹೇಳ್ಬೇಕು ನಾನು. ಈಗ ನೋಡಿದ್ರೆ ಅಪ್ಪ ಹೇರ್ ಹೊಲ ಮಾಡಕ್ಕೆ ಕಲಿಸ್ತಾನ. ನಮ್ದು ಇಷ್ಟು ಆಸ್ತಿ ಐತಿ, ನಾನಂತ್ರ ಇನ್ನು ಮಾಡೋದಿಲ್ಲ. ಬರ್ರಿ ಕುಂದ್ರಿ, ನೀವು ನಾನೇ ಎದ್ದೇಳ್ತೀನಿ. ಇಲ್ರಿ ಅದಕ್ಕೆಮ್ಮ, ನೀವು ಕುಂದಿರಿ, ಪರವಾಗಿಲ್ಲ, ನಾವು ನಡಿತೈತಿ. ಅದ ಅಪ್ಪ ಅವ್ವ ನೋಡಿದೇನ? ಇಲ್ರಿ, ಅವರು ಅಲ್ಲೆಲ್ಲ ಹೊರಗೇನ ಮಾತಾಡಕತ್ತಿದ್ರು. ಅತ್ತಿಯರು ಅವರು ಪಕ್ಕದ ಮನೆ ರಾಚವಕ್ಕರ ಜೊತೆಗೆ. ನಮ್ಮ ಅವ್ಗ ಮಾತಿತ್ತಂದ್ರ ಬಿಡ್ರಿ, ಒಳಗ ಬರಲ್ಲಕಿ. ಅಪ್ರಿ ಇನ್ನ ಬಂದಿಲ್ಲನ? ಇಲ್ರಿ, ಇನ್ನ ಬಂದಿಲ್ಲ. ಆಮೇಲೆ ಪ್ರತಿಭಾ ಚಾ ಕಿಡಕ್ ಹೋಗ್ಯಾಳ್ರಿ. ಬಹುಶಃ ಎಲ್ರಿಗೂ ಈಗ ಚಾ ತಗೊಂಡ್ಬರ್ತಾಳ ಅನ್ಸತ್ರಿ. ಅಲ್ಲೇ ನೀನ್ ಹಿಂಗ ಅರ್ಧಕ್ಕೆ ಬಿಟ್ಟು ಬಂದ್ರೆ ಹೆಂಗ? ಅವ್ರಿಗೆ ರೊಕ್ಕ ಕೊಡು ಅಂದಿನಿ ಅಂತಂದು. ಅಲ್ಲ, ಅವ್ರ ಹೆಂಗ್ ರೊಕ್ಕ ಕೊಡ್ತಾರ? ಮತ್ತೆ ನೀ ಇದಕ್ಕೆ ಖರ್ಚು ಮಾಡಿ ಅಲ್ಲ, ಮತ್ತೆ ಅದ್ರದ್ದು ಅಲ್ಲೋ 3 ದಿನಕ್ಕೊಂದ್ಸರಿ ಅವ ರಾಜಯ್ಯ ಬರ್ತಾನೆ ಜಗಳಕ್ಕಂದಾಗ ನಾನೇನ್ ಮಾಡ್ಲಿ? ಈತ ಶಾಂತವೀರನ್ನ ಹೇಳ್ಬೇಕು, ಅವ್ರು ಹೊಲ ಮಾಡ್ಯಾರಪ್ಪ, ನಂದು ಇಷ್ಟ ಐತಿ ಹೊಲ ಅಂತಂದು ಒಮ್ಮೆ ಕರ್ಕೊಂಬಂದು ಅಳಸಪ್ಪ ಅಂತ ಹೇಳಿನಿ. ಕಿವಾಗ ಹಾಕೋವಲ್ಲ, ನನಗಾಗಲ್ಲೇ ಜಗ್ಗ, ಸುಮ್ಮನಿದ್ಬಿಡು ನೀನು, ಜೀವ ತಿನ್ಬೇಡ ನನಗ. ಅಲ್ಲೋ ಅಣ್ಣ, ನೀನೇನು ಆಗಲ್ಲ ಅಂತೀಯಲ್ಲ. ಇದು 1 ವರ್ಷ ಮಾಡು, 1 ವರ್ಷಕ್ಕೆ ಬರ್ಸ್ಕೊಂಡಿವಲ್ಲ, 1 ವರ್ಷ ಮಾಡು. ನೀ ಅಷ್ಟನಾವಿದ್ರೆ ನೀನು ಜಗಳ ಮಾಡಕ್ ತಯಾರಿದ್ರ ನಾನಂಕೂ ಜಗಳ ಮಾಡವಲ್ಲ, ನಿನಗೂ ಗೊತ್ತೈತಿ. ನೀ ತಯಾರದಿ ಅಂದ್ರ ನಾನು ಇದೇ ನಮ್ಮ ಹೊಲದ್ ನೋಡ್ತೀಯಲ್ಲ, ನಾನು ನಮ್ಮ ಹೊಲದ್ ನೋಡ್ಕೋತೀನಿ, ನೀವು ಹೋಗಿ ಆ ಹೊಲದ್ ನೋಡ್ಕೊ. ಏನ್ ಇದನ್ನಾರ ಮಾಡ್ತೀಯಾ? ನನಗೇನು ಹರ್ಕತ್ತೈತಿ ಆ ಹೊಲದ್ ನೋಡ್ಕೊಳಕ? ನಮ್ಮ ಹೊಲದಾಗನ ಬೇಕಾದಂಗ ಬೆಳೆದಿ ನಾನು, ಯಾವ್ದು ಲೆಕ್ಕ ಯಾರಿಗೂ ಕೊಳ್ಳಾರ್ದಂಗ ನಾನು ರಾಜನಂಗದೀನಿ. ಬಿಟ್ಕೊಡ್ತೀನಿ ಬಾ ನಿನಗ. ಎಣ್ಣ ಅಪ್ಪ ಬಂದ ಬೈತ ನೋಡಿ ಹೇಳಕತ್ತೀನಿ ನಾನು. ಸುಮ್ಮನೆ ನೀ ಅಪ್ಪಗೆ ಸಿಟ್ಟು ಬರಿಸ್ತಿದ್ದಿ, ಬ್ಯಾಡ, ಸುಮ್ಮನೆ ಹೋಗಿ ಮಾಡದನ್ನ. ಜಗದೀಶನ ಪ್ರಸನ್ನ 1 ನಿಮಿಷ ತಡ್ರಿ ಇಬ್ರು. ಇಲ್ಲಿ ಹೇಳ್ರಿ ತಿಗಮ್ಮ, ನಾ ಜಗಳ ಮಾಡಕತ್ತಿಲ್ರಿ, ಹಂಗೆ ಮಾತಾಡಕತ್ತೀವಿ. ಹೇಳ್ರಿ, ನಾನಂತರೂ ಜಗಳ ಮಾಡವಲ್ರಿ. ನನಗ ಜಗಳ ಅಂದ್ರೆ ಆಗೋದಿಲ್ಲ. ಈಗ ನೀವು 1 ವರ್ಷ ಬರ್ಸ್ಕೊಂಡಿರಲ್ರಿ, 1 ವರ್ಷ ಮಾಡ್ರಿ ಪ್ರಸಾದನ್ನ. ಜಗದೀಶನ ಹೇಳೋದು ಕರೆಕ್ಟ್ ಐತಿ. ಅದಾದ್ಯಮ್ಮ, ನಾನು ಅದನ್ನ ಹೇಳಕತ್ತೀನಿ. ಮುಂದ್ ವರ್ಷ ಬೇಕಾದ್ರೆ ಬಿಡುವಲ್ಲಕ್ಕ, ಮುಂದ್ ವರ್ಷ ನಮ್ಮ ಹೊಲ್ದಾಗ ಮಾಡ್ಲಿ ಅಂತ ನಾನು ಅಂತೀನಿ ನೋಡ್ರಿ. ಅದು ಹಂಗಲ್ರಿ ಇದಕ್ಕೆಮ್ಮ, ದಿನಾ ಬೆಳಗಾದ್ರ ರಾಜ ಇದನಲ್ರಿ ಮಗ್ಲ, ಬರ್ತಾನೆ ಜಗಳ ಮಾಡ್ತಾನೆ. ಈ ಶಾಂತವೀರ ಅಣ್ಣಾರ ಏನಾರ ಹೇಳ್ತಾನೋ ಇಲ್ಲ, ಸುಮ್ಮನೆ ಇರ್ತಾನ್ರಿ. ಆತ ನಾನು ಕರ್ಕೊಂಬಂದು ನೋಡಪ್ಪ ಹಿಂಗಂತಾನ, ಹೊಲ ಒತ್ತಿನಂತಾನ, ಏಟ್ ಐತೆ ಅಳ್ತೀರ ಮಾಡಿಸ್ಬಾ ಅಂದ್ರು ಬರ್ವಲ್ರಿ. ಮತ್ ದಿನಾ ಒಂದ್ಕೂ ಜಗಳ ಅಂದ್ರ ನೀವ ಹೇಳ್ರಿ ಅದಕ್ಕೆಮ್ಮ, ಹೆಂಗ್ ಚಲೋ ಆಗತ್ತೆ? ಈಗಾಗ್ಲೇ ನೀವು 6-7 ತಿಂಗಳು ಮಾಡಿರಿ, ಇನ್ನೊಂದು 5 ತಿಂಗಳ ಮಾಡ್ಕೊಂಡ್ರಿ. ಈಗ ನೆಕ್ಸ್ಟ್ ಉಗಾದಿವರೆಗೂ ಮಾಡ್ಬೇಕೇನಾ? ಮಾಡ್ಕೊಂಡ್ಬಿಡ್ರಿ, ಏನಾಗೋದಿಲ್ಲ. ಸರಿ ರೀ ಅತಿಗಮ್ಮ, ನೀವು ಹೇಳ್ತೀರಿ ಅನ್ನೋದಕ್ಕೆ ಹ್ಞೂ ಅಂತೀನ್ರಿ.
ಹೆಂಗ ನಾನು ಮತ್ತನ್ನು ಶಾಂತಿವೀರನ್ನ ನಾಳೆ ಕರ್ಕೊಂಡೋಗಿ ಚಂದಾಗ ಮಾತಾಡಿ ಬಗೆಹರಿಸ್ತೀನಿ. ಏನು ಮಾಡ್ಬೇಕ್ರಿ ಈಗ ನೀವು ಹೇಳಿರಿ ಅಂತ ಹೋಗಿ ನೋಡ್ರಿ. ಮತ್ತಿಲ್ಲ ಸುಮ್ಮನೆ ಇಬ್ರು ಬೇಜಾಡ್ತೀರಿ ಆ ಕಾರಣಕ್ರಿ ಅಷ್ಟೇ. ಓಹೋ ಮಹಾರಾಣಿ ಆ ಕೇಳಿದ್ನಂತ ಇವಾಗ ಕೇಳಿದ್ನಂತ. ರೀ ರೀ ಸುಮಂಗ್ಲ ಕರೆ ಆತಾಳ ನೋಡ್ರಿ ಜಗದೀಶಣ್ಣ. ಹಾಂ ಹೋಗಿ ಬರ್ತೀನಿ ರೀ. ಪ್ರಸಾದಣ್ಣ